ಹೇಳ್ಕೋಬೇಕು ನಿಮ್ಮವ್ರಿಗೆ ಹೋಗ್ಬಿಡಿ ಒಳಗೆ ಯಾರಾದ್ರೂ ಲೀಸ್ಗೆ ಮನೆ ಕೊಡೋದಾದ್ರೆ ಇಲ್ಲಿ ಊರೊಳಗೆ ಏನಾದ್ರು ಬೇಕಾದ್ರೆ ರೋಡಿಗೆ ಏನಾದ್ರು ಒಂದು ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೂ 3 ವರ್ಷಕ್ಕೂ ಕೊಡಲಿ. ಪ್ರತಿ ತಿಂಗಳು ಕೊಡೋದಕ್ಕಿಂತ ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಆಯಿತಾ. ಅವರೊಂದು 3 ವರ್ಷ ಇರಲಿ ಆಯಿತಾ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನ ತಂದು. ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ಮದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿ ವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅದಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ ಅವ್ರು. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ 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 ಆಯ್ತು. ನಾನು ಮನೆ ಮಾರ್ತಾರಂತೆ. ಈಗ ರೀ, ಮುಂಚೆ ಹೋಗೋ ನೀವು ಇಲ್ಲೇ ವಾಸ ಇರಬೇಕು ಅಂತಿದ್ದೀರೋ ಇಲ್ಲ ಬೇರೆ ಕಡೆ ಯಾವ್ದಾದ್ರು ಲೀಸ್ ಇಲ್ಲೇ ಇರಬೇಕು ಅಂತ ಇಲ್ಲಿ ಯಾರು ನನಗೆ ನೋಡೋ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಪರಿಸ್ಥಿತಿ 1 ವರ್ಷ ಆದರೂ ಇಲ್ಲ. ಚೆಕ್ ಮಾಡಿದೆ, ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಿದ್ವಿ. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಮಾಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿರುವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಕೊಟ್ಟು ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಂಡು, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು. ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ. ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋಲ್ಲ. ಇದು ಪರಿಸ್ಥಿತಿ. ಇಲ್ಲಿಂದ ಅವ್ರು ಅಲ್ಲ ಹೆಂಗೆ ಹೋಗೋರು? ಇಲ್ಲ ಮನೆ ಅವರು ಮೊದಲೆಲ್ಲ ಇಲ್ಲೇ ಇದ್ದು ಗೊತ್ತಾಯ್ತು. ಏನು ಹೇಳ್ತಾರೆ ಡಾಕ್ಟ್ರು? ಸರಿಯಾಗಲ್ಲ ಅಂತಾರೆ. ನೀವೆಲ್ಲ ಹೋಗ್ಬೇಕಾದ್ರೆ ಸರಿ ಮಾಡಿ. ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸನೆ ಇರುತ್ತೆ. ಬೆಳ್ಳು ಇದು ನಡ್ಕೊಳ್ತಾ ಎಲ್ಲ ಇದಾಯ್ತು. ನಾನು ಹೇಳ್ತೀನಿ, ಡಾಕ್ಟ್ರು ನೋಡ್ತೀಯ? ಸರಿ, ಬಸ್ಸು ಅದು ಕಾಪ್ ಮಾಂಸ ಬೆನ್ನೆಲ್ಲ ಪೂದು ಮಾಂಸ ಬೆನ್ಗು ಏಟಾಗಿದೆ. ಎಲ್ಲ ಪೂದ ತೆಗೆದು ಇಲ್ಲಿಗೆ ಹಾಕವ್ರೆ. ತೋರಿಸ್ತಾ ವಿಡಿಯೋ ಮಾಡಿ ಕೈ ತಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಕೈ ಮುಗಿತಾನೆ ಮಕ್ಕಳು ಆಯ್ತಮ್ಮ, ಅದು ಅವನು ಸ್ವಲ್ಪ ಕಾಲೊಂದು ಸರ್ ಮಾಡಿಕೊಟ್ರೆ, ಕಾಲು ಸರ್ ಮಾಡಿಕೊಡ್ತೀವಿ ಕೊಟ್ರೆ ಅಂಗಡಿ ಮಾಡ್ಬಿಟ್ಟು ಅವ್ನು ಅಂಗಡಿ ಜೀವನ ಮಾಡ್ಬೋದು. ಬಟ್ ಕಷ್ಟಪಡಬೇಕು.
ನೀನು ಬಂದಿರೋವರೆಗೆ ಜಾಗ ನೋಡ್ಕೊಂಡು ಮಕ್ಕಳಿಗೆ ಎಲ್ಲಿ ಕಳಿಸ್ತಿದ್ದೀರಿ ಈಗ ರಿಕ್ವೆಸ್ಟ್ ಮಾಡಿ ಸಣ್ಣ ಇದರಲ್ಲ ಇದು ಊರಲ್ಲಿ ಏನಾದರೂ ಮಾಡಿ ಇದು ಕಳಿಸ್ಕೊಂಡಿದ್ದ ಅದಕ್ಕೆ ಇವ್ರನ್ನ ಸರಿ ಅಂತ ಅದೇನ ಲೀಸ್ ಒಟ್ಟಿಗೆ ಇಟ್ಕೊಂಡು ಸರ್ಕಾರ ಬಂದ ಮಾಡಿಸ್ತೀನಂತ ಈಗ ಸರ್ಕಾರದಲ್ಲಿ ಇಲ್ಲಿವರೆಗೆ ಯಾರಿಗೂ ಮನೆ ಇಲ್ಲ ಸೈಟ್ ಇಲ್ಲ ಅವ್ರಿಗೆ ಬೇಡ ಜಾಸ್ತಿ ಹೇಳಿದ್ರು ಎತ್ಕೊಂಡು ಹೋಗೋದಾಗತ್ತೆ ಇವ್ರನ್ನೆಲ್ಲ ಕರ್ಕೊಂಡು ಇವತ್ತು ಕಷ್ಟ ಈ ಮನೆ ಖಾಲಿ ಮಾಡ್ಕೊಂಡು ಮನೆ ನಾನು ಮಾಡ್ತೀನಿ ಅವರಿಗೆ 450 ಕೊಡ್ತಾರಂತ ಇವರು ಒಂದು ಏನಾದ್ರು ಒಂದು ಇಲ್ಲೊಂದು ಅಂಗಡಿ ಕೊಟ್ಟಿದ್ದಾರೆ ಒಂದು ಜಾಗ ಉಳಿಸೋಣ ಒಂದು ಅಂಗಡಿಗೆ ಏನಾದರೂ ಪಂಚಾಯತಿಂದ ಅವರೇನೋ ಒಂದು ಅಂಗಡಿ ಹಾಕಲಿಕ್ಕೆ ಒಂದು ಸಣ್ಣ ಸರ್ ಈಗ ಇಬ್ಬರಿಗಾಗಿದೆ ಸರ್ ಈ ವರ್ಷ ಇಬ್ಬರಿಗೆ 1 ಲಕ್ಷ ಇಬ್ಬರು ಶಾಂಕ್ಷನ್ ಆಗಿದೆ ಸರ್ ಇವ್ರಿಗೆ ಈಗ ರೀಸೆಂಟಾಗಿ ಸ್ಕೂಟರ್